ಸರಿ ಮಾರಾಟ ಮಾರಕತ್ರ ನಮ್ಮಂತ ಹೆಣ್ಮಕ್ಳ ಜೀವನ ಏನಾಗಬೇಕು? ಅವ್ರ ಗಂಡುಗಳು ಹೊರಗೆ ಕೆಲ್ಸಕ್ಕೆ ಹೋಗಿದಾರು, ವಾಪಸ್ ಮನೆಗೆ ಬರ್ತಾರ, ನಂಬಿಕೆ ಒಳಗೆ ಮನ್ಯಾಗ ನಾವ್ ಇರ್ತು. ಅವ್ರ ಹಾದ್ಯಾಗ ಏನ್ ಮಾಡ್ತಾರೋ ಏನಿಲ್ಲೋ, ಅಂಗಡಿ ಒಳಗ ಅವ್ರ ಇಮೇಲ್ ತಗೋಕ್ ಹೋಗಾರ, ಬಾಟ್ಲೆ ಐತಿ ಅವ್ರ ಹೇಳ್ತಾರ, ಮಾರಾರ ಹೇಳ್ತಾರ. ಇಷ್ಟ ದಿನ ಏನಾಗೈತೇನೋ ಗೊತ್ತಿಲ್ಲ. ಯಾವ್ದಾರ ಅಂಗಡಿಯಾಗಿನ ಬಾಟ್ಲೆಗಳು ಸಿಕ್ಕ್ರ ಬಂದ್ ಹೆಂಗ ಗೊತ್ತಿಲ್ಲ, ನಾ ಮಾತ್ರ ಮಂಡಿ ಒಳಗೆ ಹೋಗಕ್ಕೆ ಚಪ್ಪಲೆಲ್ಲ ಹೊಡ್ಯಾಕ್ಯವ್ರು. ಬಾಟ್ಲು ಯಾವ್ದೋ ಪಟ್ಟಿ ಗಿಡ ಸಿಕ್ಕರು ಚಪ್ಪಲೆಲ್ಲ ಹೊಡ್ಯಾಕ. ಯಾವ ಹೆಣ್ಮಕ್ಳು ಕಣ್ಣಾಗ ಇನ್ ಹನಿ ನೀರ್ ಹಾಕ್ಸ್ಬಾರ್ದು. ಇದು ಗೋರ್ಮೆಂಟ್ ಲಾಭ ಐತಿ. ಅರ್ಧ ಮೊದಲ ಸೆರೆ ಮಾರೋದ್ರಿಂದ ಗೋರ್ಮೆಂಟ್ಗ ಅರ್ಧ ಇನ್ಕಮ್ ಹೋಗುತ್ತೆ. ಹೋಗ್ಲಿ ಬ್ಯಾಡ ಅನ್ನಲ್ಲ, ಎಷ್ಟು ಮಿನಿಮಮ್ ಸಿಟಿ ಒಳಗೆ ಇರ್ಲದ, ಹಳ್ಳಿ ಒಳಗೆ ಯಾಕ? ಈ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತು ನಾವು, ಕೆಲ್ಸಕ್ಕೆ ಹೋಗೋ ಟೈಮ್ದಾಗ ಲೈಸೆನ್ಸ್ ಇದ್ದಲ್ಲಿ ಸರಿ ಮಾರ್ಲಿ, ಅದಕ್ಕೆ ಬ್ಯಾಡ ಅನ್ನಲ್ಲ. ಅದು ಎಷ್ಟ ಕಂಟ್ರೋಲ್ ಮೀರ್ ಕೊಡೋಂಗಿಲ್ಲ ಅವ್ರ. ಅಷ್ಟ ಒಂದ್ ಅವ್ರದ್ದು ಪುರ್ತಕ್ 90 ಕೊಟ್ಟು ಕಳ್ಸುದ, ಫುಲ್ 90 ಮೇಲೆ ಎಷ್ಟ್ರ ಕೊಟ್ರು ಅವ್ರು ಹೋಗೋದ್ ಮನಿಗೆಲ್ಲ ಗೊರಸ್ತಾನ ಕಣ, ಮನಿಗನ್ಕ ಯಾರು ಬಂದ್ ಹತ್ತುದಿಲ್ಲ. ತಗೊಂಡ್ ಬರೋ ಟೈಮ್ದಾಗ ನಾವು ಎಲ್ಲ ಬರ್ತಾರಂತ ಕಾಯ್ತಿರ್ತು. ಕಬ್ಬಿ ಹೇರು ಟೈಮ್, ಈ ಕಬ್ಬಿಂದ ಅವ್ರದ್ದು ಹೇಳ್ತೇನೆ, ಪಟ್ಟಿ ಗಿಡ ಸೆರೆ ತಗೊಂಡ್ ಕುಡಿದು ಕಬ್ಬಿ ಹೇರಾಕ್ ಬರ್ತಾರ. ಮ್ಯಾಗ ಕಬ್ಬ ಬೀಳಿ ಗಾಡಿನೇ ಏನೋ ಆಗ್ಲಿ, ಮನ್ಯಾಗ ಎಲ್ಲಾರ ಜೀವನ ಹಾಳ, ಅವ್ರಿಗೋಸ್ಕರ ಮಕ್ಕಳ ಮರಿ ಹೆಣ್ರೆಲ್ಲ ಇರ್ತಾರ. ದಯಮಾಡಿ ಗೋರ್ಮೆಂಟ್ಗೆ ಒಂದು ಕೈ ಮುಗಿದು ಹೇಳ್ತನು, ಪಟ್ಟಿ ಅಂಗಡಿ ಒಳಗ ಸೆರೆ ಮಾರಾಟ ಮಾಡೋದು ಬಂದ್ ಮಾಡಿ. ಇದೊಂದು ವಿನೀತಿ ಎಲ್ಲಾರು ಅಂತೇಳಿ. ಎಲ್ಲಾ ಪಟ್ಟಿ ಅಂಗಡಿ ಒಳಗ ಲೈಸೆನ್ಸ್ ಇದ್ದಾರ ಮಾರಿ, ಅದು ವಿನೀತವಾಗಿ ಕೊಡ್ರಿ, ಮಿನಿಟ್ ಆಗಿ ಕೊಡ್ರಿ, ಅಗದಿ ಜೋರಾಗಿ ಕೊಡಾಕ್ ಹೋಗ್ಬೇಡ್ರಿ. ಯಾಕೆ ಹೇಳ್ತೀನಿ, ನಿಮಗೂ ಹೆಂಡ್ರ ಮಕ್ಕಳ ಇರ್ತಾರ. ಇವತ್ತು ನಮ್ಮನ್ನ ಒಂದೊಂದ್ ಟೈಮ್ದಾಗ ನಮ್ ಕೊಳ್ಳಾಗಿನ ಗುಳಾರಿ ಮಾರಿ ತಗೊಂಡ್ಬಂದಿರ್ತಾರ ನಮ್ ಗಂಡುಗಳು ರೊಕ್ಕ. ಹಂಗಂದು ಬಡದು ಮಕ್ಕಳು ನಾವು ಸಾಲಿ ಕಲಿಸ್ಬೇಕ, ಅದನ್ನೇನೋ ಲಕ್ಷಿಸಲ್ಲ. ಅವ್ರಿಗೆ ಸೆರೆ ಇಟ್ಟಬೇಕಾಗಿರ್ತೈತಿ. ನಮ್ಮ ಮಕ್ಕಳ ಜೀವನ, ನಮ್ ಜೀವನ ಯಾರು ನೋಡುದಿಲ್ಲ. ಸೆರೆ ಒಂದ ಕೊಟ್ಟು ಕಳಿಸ್ತಾರ. ಅದನ್ನ ಮಿನಿಮಮ್ ಕೊಡ್ರಿ. ಲೈಸೆನ್ಸ್ ಇದ್ದವ್ರೇನ್ ಕೊಡ್ಬೇಕ ಬಂದ್ ಮಾಡಂತ ಹೇಳ್ತಿಲ್ಲ. ಗೋರ್ಮೆಂಟ್ ಇದರಿಂದನ ಲಾಭ, ಅದ್ರ ಕೊಡ್ರಿ, ಮಿನಿಮಮ್ ಕೊಡ್ರಿ, ಭಾಳ ಹೆಚ್ಚಾಗಿ ಕೊಡಕೋಬೇಡ್ರಿ. ಅದ ಅಷ್ಟು ಪಟ್ಟಿ ಅಂಗಡಿ ಒಳಗೆ ಎಲ್ಲಾ ಇನ್ನ ಯಾವ್ಯಾವ ದಂಧೆಗಳದಾರ ಎಲ್ಲ ಬಂದ್ ಆಗ್ಬೇಕು. ಇನ್ನು ಇಷ್ಟ ಮಾಡ್ತಾರು, ಇವ್ರೇನ್ ಮಾಡ್ತಾರು, ಅಡಿಗೆ ಮನ್ಯಾಗ ಒಲಿ ಹೊತ್ತಿಸ್ತಾರು, ಅಡಿಗೆ ಮಾಡ್ತಾರು, ಬಗೆ ಇವ್ರೇನ್ ದಗದ ಅನ್ನು ಅಂತ ಸ್ಥಾನ. ಇನ್ ನೀವೆಲ್ಲಾರು ತಿರುವಿ ಹಾಕ್ರಿ. ಗಂಡ್ ಮಕ್ಳ ಸೆರೆ ಕುಡಿದ್ ಬರ್ದಿರ್ಲಾ, ಮನಿಗೆ ಹೆಂಡ್ರ ಮಕ್ಕಳ ಪಡ್ಯಾರ ಅನ್ನ ಅದನ್ನ ತಿರುವಿ ಹಾಕ್ರಿ. ಒಂದ್ ಊರಾಗ ಒಂದ್ ರಾಣಿ ಎದ್ದ ಅಂದ್ರ ಪ್ರತಿಯೊಂದ್ ಮನ್ಯಾಗ ಒಬ್ಬ ಎಳತಾಳ. ಈ ಕೈಗೆ ಅಡಿಗೆ ಮಾಡಾಕು ಗೊತ್ತಾ, ಏನ್ ಬಡಿಗೆ ಹಿಡಿಯಾಕು ಗೊತ್ತಾ. ಸುಮ್ ಹೆಣ್ಣು ಎಲ್ಲಿರ್ಬೇಕು ಅಲ್ಲಿ ಇರ್ಬೇಕನ್ನು ಒಂದೇ ಒಂದು ಕಾರಣಕ್ಕೆ ಸುಮ್ ಇರತೈತಿಲ್ಲ. ಇನ್ ಹೆಣ್ಣ ರುದ್ರ ಅವತಾರ ತಾಳ್ರ ಯಾರು ಉಳಿದು ನೋಡಿದ್ರ. ಸೆರೆ ಕುಡಿದ್ ಬಂದ್ರ ಗಂಡುಗಳ್ನು ಹೊಡಿದನ, ಅವ್ರು ಏನೇನ್ ಇದಲ್ಲ. ಕುಡಿದ್ ಬಂದ್ ಮನಿಗ್ ಬಂದ್ ಅವ್ರನ್ನು ಹೊಡಿದನೆ ಆಡ. ಆಜು ಬಾಜು ಕಣ್ಣ ತಮ್ಮರ್ ಯಾರ ಕುಡಿದ್ರ ನಮ್ ಮಾತ್ ಕೇಳಂಗಿದ್ರು ಹಿಡಿದ. ಇಲ್ಲದಲ್ಲ ಸರ್ಗಳು ಎದಕ್ ಅದಾರ ಇವ್ರು ಪೊಲೀಸರ, ನಮ್ ರಕ್ಷಣೆಗಾಗಿ ಅದಾರಲ್ಲ, ಹೆಣ್ಮಕ್ಳ ರಕ್ಷಣೆಗಾಗಿ ಬಂದ್ ಕೊಡ್ಲಲ್ಲ. ಪಟ್ಟಿ ಅಂಗಡಿ ಒಳಗ್ ಸೆರೆ ಮಾರೋದ್ ಗೊತ್ತಾಗಬೇಕು. ಪೊಲೀಸ್ ಅದಕ್ಕೆ ಏನಾರ ಸಪೋರ್ಟ್ ಮಾಡತಾರ ಗೊತ್ತಾರ, ಯಾವ ಪೊಲೀಸು ಉಳಿದಿಲ್ಲ. ಮನಿಗ್ ಒಬ್ಬ ಬಂದಂದ್ರೆ ಇವ್ರೇನ್ ಮಾಡ್ತಾರ, ನಮ್ಮನ್ನ ಪಟ್ಟಿ ಅಂಗಡಿಯರು ಉಳಿದಿಲ್ಲ, ಯಾವ ಪೊಲೀಸರು ಉಳಿದಿಲ್ಲ, ಯಾವ ಅಧಿಕಾರಿಗಳು ಉಳಿದಿಲ್ಲ. ಈಗ ಸಾರಾಯಿ ಮಾರೋರಿಗೆ ಅಥವಾ ಈ ಮಾರ್ತಕ್ಕಂತ ಅಂಗಡಿಯವ್ರಿಗೆ ಏನ್ ಹೇಳ್ಬೇಕ್ರಿ? ಮತ್ತೆ ಅದ ಮಾರಾಟ ಮಾಡೋರು ಅಪ್ಪ ಅನ್ನಗೊಡ್ರೆ ನಿಮ್ದು ಅದ್ರ ಮ್ಯಾಗ ದುಡಿಮೆ, ಆದ್ರ ಬ್ಯಾಡನಲ್ಲ. ಏನ್ ಮಾಡ್ರಿ, ಬೇರೆ ಏನಾರ ಒಂದ್ ಮಾಡ್ರಿ, ಸೆರೆ ಒಂದ್ ಬಿಡ್ರಿ, ಸೆರೆ ಬಿಡ್ರಿ. ಇಮಲ್ ಬಂದ್ ಮಾಡ್ರಿ, ಇಮಲ್ನಿಂದ ಏನ್ ಉಪಯೋಗ ಇಲ್ಲ, ಅದು ಶರೀರ ಹಾಳಾರಿ. ಈಗ ಸೆರೆ ಕುಡ್ದು ಕಿಡ್ನಿ ಆತು, ಲಿವರ್ ಬಾದಾವು, ಕ್ಯಾನ್ಸರ್ ಆಕತಿ. ಅದಕ್ಕೆ ಯಾರ ಗತಿ ನಾವ ನೋಡ್ಬೇಕಲ್ಲ, ಹೆಂಡ್ರ ಮಕ್ಕಳನ್ನ. ಬೇರೆ ಆಜು ಬಾಜು ಸೆರೆ ಕೊಟ್ಟ ಬರುದಿಲ್ಲ, ಸಾಯತನಂದ್ರ ಒಳ್ಳೆ ನೋಡುದಿಲ್ಲ ಅವ. ಸರಾಯಿ ಬಂದ್ ಆಗ್ಬೇಕು. ಪಟ್ಟಿ ಅಂಗಡಿ ಒಳಗ್ ಮಾತ್ರ ಪೂರಾ ಬಂದ್. ಲೈಸೆನ್ಸ್ ಇದ್ದಲ್ಲಿ ಕೊಡ್ಲಿ, ಅದ್ರ ಮಿನಿಮಮ್ ಕೊಡ್ರಿ, ಫುಲ್ ಆಗಿ ಕೊಡೋಂಗಿಲ್ಲ ಅವ್ರು. ಇನ್ನ ನಮಸ್ಕಾರ ಬಸವ.